ಚಿಕ್ಕ ವಯಸ್ಸಿದ್ದಾಗ ಅಪ್ಪ ಮಗ ಭಯಪಡಿದ್ವಿ, ಭಯಪಡ್ತಾ ಇದ್ವಿ. ಏನೇ ಇದು ಮಾಡಿದ್ರು ಕೂಡ ಇವಾಗ ಬೆಳೆದಿವಿ ನಾವು, ರೈಟ್. ಮೀಸೆ ಬಂದಿದೆ, ರೈಟ್, ಚೆನ್ನಾಗಿದೆ, ಜಾಬ್ ಮಾಡಿದೆ, ಯಾರಿಗೂ ಭಯಪಡಂಗಿಲ್ಲ. ನಾನು ನನಗೆ ಇಷ್ಟ ಬಂದದ್ದು ಮಾಡ್ಬೋದು. ತಂದೆ ತಾಯಿಗಳು ಭಯಪಡುವಂತ ಸಮಯ ಇದಲ್ಲ ಅಂತೇಳಿ ದೇವರಿಗೆ ಭಯಪಡಬೇಕು. ಆತ್ಮಿಕರಾಗಿ ದೇವರಿಗೆ ಭಯಪಡಬೇಕು ನಾವು. ಆತನನ್ನು ಹೆಂಗ್ ಬೆಳೆಸ್ಕೊಂಡು ಬಂದಿದ್ದಾನೆ ಗೊತ್ತಿದೆ ಆತನಿಗೆ. ನಾವು ಸರಿಯಾಗಿ ಭಕ್ತಿಯಿಂದ ಆತನ ಮಕ್ಕಳಾಗಿದ್ದೀವಿ, ದೇವರ ಮಕ್ಕಳ ಕ್ರೈಸ್ತರಾಗಿದ್ದೀವಿ. ಆತನಿಗೆ ಸರಿಯಾಗಿ ನಡ್ಕೊಂಡಿಲ್ಲ, ಎಲುಬು ಮುರಿದಂಗೆ ನಮ್ಮ ಜೀವಿತನ ಬೆಳೆಸ್ತಾನೆ. ಭಯಪಡಬೇಕು ಆತನಿಗೆ. ಆತನ ದಹಿಸುವ ಅಗ್ನಿ ಆಗಿದ್ದನಂತ ಬೈಬಲ್ ಹೇಳ್ತದೆ. ಅನೇಕರ ಜೀವಿತಗಳು ಹೇಗಾಗುತ್ತೆ ಗೊತ್ತಾ? ನಾನು ಬೆಳೆದಿದ್ದೀನಿ, ಓಕೆ, ಯಾರಿಗೂ ಭಯಪಡೋದಿಲ್ಲ, ನಾನು ಇಷ್ಟ ಬಂದಂಗೆ ಮಾಡ್ತೀನಿ, ನನ್ನ ಯೌವನ ಕಾಲ ಬಂದಿದೆ, ಇಷ್ಟ ಬಂದಂಗೆ ತಿರುಗುತ್ತೀನಿ, ಇಷ್ಟ ಬಂದಂಗೆ ಫ್ರೆಂಡ್ಸ್ ಸಂಪಾದನೆ ಮಾಡ್ತೀನಿ, ಇಷ್ಟ ಬಂದಂಗೆ ಪೈಸಾ ಖರ್ಚು ಮಾಡ್ತೀನಿ. ಎಷ್ಟು ಜನ ದುಡಿತಾ ಇದೀವಿ ಕ್ರೈಸ್ತ ಯೌವನಸ್ಥರ ಮಕ್ಕಳಲ್ಲಿ? ಎಷ್ಟು ಜನ ಯಾವ ರೀತಿ ಖರ್ಚು ಮಾಡ್ತಾ ಇದೀವಿ ನಾವು ಯೌವನಸ್ಥ ಮಕ್ಕಳು? ಮನೆಯಲ್ಲಿ ಹೆಂಗ್ ಖರ್ಚು ಮಾಡ್ತಾ ಇದೀವಿ? ಈವನ್ ಎ ಸಿಂಗಲ್ ರುಪಿ ಯುವರ್ ಸ್ಪೆಂಡಿಂಗ್ ದಟ್ ಮಸ್ಟ್ ಬಿ ಅಕೌಂಟಬಲ್. ಅದು ಲೆಕ್ಕ ಇರ್ಬೇಕು. ಯಾರಿಗ ಲೆಕ್ಕ ಇರೋದ್ರೆ ಸಂಪಾದನೆ ಮಾಡಿದ್ರೆ ನನ್ನ ಇಷ್ಟ ಅಂತ ಅನ್ಕೊಂಡಿರ್ತೀವ? ಕುಟುಂಬ ಸಮಾಧಾನಕರವಾಗಿ ನಡಿಬೇಕಲ್ವಾ? ತಂದೆ ತಾಯಿಗಳು ಬೆಳೆಸಿದ್ದಾರೆ, ಇನ್ನು ಮದುವೆ ಆಗಿಲ್ಲ, ತಂದೆ ತಾಯಿಗಳು ಒಳಂಬಟ್ಟಿರ್ಬೇಕು ನಾವು. ಯೌವನ ಕಾಲದಲ್ಲಿ ಮದುವೆ ಆದ್ಮೇಲೆ ನಮ್ಗೊಂದು ಸಂಸಾರ ಏರ್ಪಾಟಾಗ್ತದೆ. ಅವಾಗ ಗಂಡ ಹೆಂಡತಿ ಇಟ್ಕೊಂಡು ಅವ್ರು ನಮಗೆ ಸಜೆಷನ್ಸ್ ಮಾಡ್ತಾರೆ ಹಿರಿಯರಾಗಿ. ಹೆಂಗ್ ನಡ್ಕೋಬೇಕು ಹೆಂಡತಿ, ಹೆಂಗ್ ನಡ್ಕೋಬೇಕು ಗಂಡ, ಹೆಂಗ್ ಸಂಪಾದನೆ ಮಾಡ್ಬೇಕು, ಹೆಂಗೆ ಕೂಡ್ಸಿಡ್ಬೇಕು, ಹೆಂಗೆ ಖರ್ಚು ಮಾಡ್ಕೋಬೇಕು ಎಲ್ಲ ಹೇಳಿಕೊಡ್ತಾರೆ. ಇವಾಗ ಬೆಳೆದಿದ್ದೀವಿ ತಾನೇ, ಯೌವನಸ್ಥ ಮಕ್ಕಳಾಗಿದ್ವಿ, ವರ್ಕ್ ಮಾಡ್ತಾ ಇದೀವಿ, ಮದುವೆ ಆಗಿಲ್ಲ, ನಾವು ಇಷ್ಟ ಬಂದಂಗೆ ಜೀವಿಸ್ತಾರೆ ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಇಲ್ಲ ರೀ. ಯಾಕಂದ್ರೆ ಅವ್ರ ಗೈಡೆನ್ಸ್ ಕೇಳ್ಬೇಕು. ಅವ್ರ ಅನುಮತಿ ಇಲ್ಲದ್ರೆ ನಾವು ಈ ಲೋಕದಲ್ಲಿ ಬಂದಿಲ್ಲ. ಮೊದಲು ದೇವರ ಅನುಮತಿ, ಆಮೇಲೆ ಗಂಡ ಹೆಂಡತಿ ನ್ಯಾಯಬದ್ಧವಾಗಿ ವಾಕ್ಯಾನುಸಾರವಾಗಿ ಈ ಲೋಕದಲ್ಲಿ ನಾವು ಬಂದಿದ್ದೀವಲ್ಲ. ಸೊ ಏನ್ ಮಾಡ್ಬೇಕು? ನಾವು ದುಡಿದಿದ್ದು ಕೂಡ ಒಂದು ಲೆಕ್ಕ ಇರ್ತದೆ. ಯಾವ್ದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೀವಿ ನಾವು, ಮೋಜುಗಳಿಗೆ ಎಷ್ಟು ಇದು ಮಾಡ್ತಾ ಇದೀವಿ, ಪಾರ್ಟಿಗಳಿಗೆ ಎಷ್ಟು ಇದು ಮಾಡ್ತಾ ಇದೀವಿ ಅಲ್ಲ. ಕೆಲವು ಜನ ಹಾಗೇನೆ ಸಂಪಾದನೆ ಮಾಡಿದ್ವಿ, ಐ ಆಮ್ ಗುಡ್ ಯಾಕಂದ್ರೆ ದುಡಿತಾ ಇದ್ದೀನಿ. ಸೊಕ್ಕು ಬಂದ್ರೆ ಬಹಳ ಡೇಂಜರ್. ಇವರ ಕಾಲಕ್ಕೆ ಬಂದಿದ್ದೀನಿ, ಯಾರಿಗೂ ಭಯಪಡುವಂತ ಅವಶ್ಯಕತೆ ಇಲ್ಲ. ನಾನು ಯಾವ್ದನ್ನ ಏಕೆ ಖರ್ಚು ಮಾಡ್ತೀನಿ, ಯಾವ್ದನ್ನ ಹೆಂಗೆ ಸ್ಪೆಂಡ್ ಮಾಡ್ತೀನಿ, ನನ್ನ ಲೈಫ್ ಲಾವಿಶ್ಲಿ ಬದುಕ್ತೀನಿ ಇಷ್ಟಾನುಸಾರವಾಗಿ. ಸೈತಾನ ಕೈಯಲ್ಲಿ ಕೊಡ್ತೀಯ ನೀನು? ನಿನ್ ಲೈಫ್ ಈ ಲೋಕದಲ್ಲಿ ಅವನ ಕೈ ಕೊಟ್ರೆ ನಿತ್ಯ ನಾಶನಕ್ಕೆ ಹೋಗುತ್ತೆ. ನಮ್ಮ ಲೈಫ್ಗಳು ಇವತ್ತು ಗಮನಿಸಿಕೊಳ್ಳಿ, ದೇವರ ಕೈ ಕೊಡೋಣ್ರಿ. ಯೌವನತನದಲ್ಲಿ ನೊಗಲೋರೋದು ಯೌವನಸ್ಥರಿಗೆ ಮೇಲು. ಇಷ್ಟಾನುಸಾರವಾಗಿ ಬದುಕುವಂತದ್ದಲ್ಲ. ನಾವು ಯೌವನ ಕಾಲದಲ್ಲಿ ಸಾಕ್ಷಿ ಕಾಪಾಡ್ಕೊಳ್ಬೇಕು. ಯೌವನ ಕಾಲದ ಜೀವಿತ ದೇವರು ಕೊಡಬೇಕು. ಯೌವನ ಕಾಲದಲ್ಲಿ ನಾವು ಮಾದರಿಯಾಗಿರ್ಬೇಕು. ತಂದೆ ತಾಯಿಗಳಿಗೆ ನಡ್ಕೊಳ್ಳೋಣ ಒಳ್ಳೇದಾಗಿ, ದೇವರಲ್ಲಿ ನಡ್ಕೊಳ್ಳೋಣ ಒಳ್ಳೇದಾಗಿ. ಯಾರಿಗೆ ಹೇಳೋದೇನಿದೆ ಅಂತೀರಾ? ದೇವ್ರು ನೋಡ್ತಾ ಇದ್ದಾನೆ. ಎಷ್ಟು ಜನ ಅಪ್ಪ ಅಮ್ಮ ಕಣ್ಣು ತಪ್ಪಿಸಿ ಎಲ್ಲೆಲ್ಲಿ ತಿರುಗ್ತಾ ಇದ್ರು ಗೊತ್ತಾ? ಅವ್ರು ಕಣ್ಣು ತಪ್ಪಿಸ್ತಾರೆ. ಮನೇಲಿದ್ದಾಗ ಬುದ್ಧಿರ್ತಾರೆ, ಚೆನ್ನಾಗಿತ್ತು, ಓಕೆ, ನನ್ ಮಗಳು ಅವ್ರ ಮಕ್ಳ ತರ ಯಾರಿಲ್ಲಪ್ಪ ಅನ್ಕೋಬೇಕು ಜನ. ನೋಡಿ ಎಷ್ಟು ಚೆನ್ನಾಗಿದಾರಪ್ಪ ಇವ್ರ ತರ ಬೇರೆಯವ್ರು ಇಲ್ಲ ಅಂತೇಳಿ. ಹೊರಗಡೆ ಹೋದಾಗ ಅದೇ ಕ್ರಿಯೆ ಇದೆನಾ, ಅದೇ ಮಾತಿದೆನಾ, ಅದೇ ಸಂಭಾಷಣೆ ಇದೆನಾ, ಇದೇ ರೀತಿ ಬಿಹೇವಿಯರ್ ಇದೆನಾ? ಮನೆಯಲ್ಲಿ ಒಂದು ಬಿಹೇವಿಯರ್, ಹೊರಗಡೆ ಒಂದು ಬಿಹೇವಿಯರ್ ಇಟ್ಕೊಂಡು ಯೌವನ ಕಾಲದ ಮಕ್ಕಳು ನಡೆದ್ರೆ ಎಷ್ಟು ಮೋಸ ದೇವರಿಗೆ. ಆತ ನೋಡ್ತಾ ಇರ್ತಾನಲ್ಲ. ನೀನ್ ಅಪ್ಪ ಮನೆಯಲ್ಲಿ ಬಂದ್ರೆ ನೋಡ್ತಾರೆ, ಆದ್ರೆ ನಾವೆಲ್ಲೋ ಹೋದ್ರು ನೋಡ್ತಿರ್ತಾನೆ. ದೇವಚನಗಳ ಸಭೆಯವರು ಹಂಗೇನೆ. ವಿಶ್ವಾಸ ಯೌವನ ಕಾಲದ ಮಕ್ಕಳ ಬಗ್ಗೆ ಮಾತ್ರ ಫೋಕಸ್ ಇಲ್ಲ ವಾಕ್ಯ, ಎಲ್ಲರೂ ಹಾಗೇನೆ. ಯಾರು ನೋಡ್ತಾರೆ? ನಾನ್ ದುಡಿತೀನಿ, ನಾನ್ ಸಂಪಾದನೆ ಮಾಡ್ತೀನಿ, ನನಗೆ ಬಲ ಇದೆ, ನನಗೆ ಕುಟುಂಬ ಇದೆ, ನನಗೆ ಆಸ್ತಿ ಇದೆ. ಯಾವಾಗಾದ್ರೂ ಕಳೆದೋಗ್ಬೋದು ಇದೆಲ್ಲ. ಬಲ ಶಾಶ್ವತವಾಗಿರುತ್ತಾ? ಎಷ್ಟೇ ಬಲಿಷ್ಠನಿದ್ರು ಕೂಡ ಒಂದು 100 ಡಿಗ್ರಿ ಜ್ವರ ಬಂದ್ಬಿಟ್ರೆ ಮಂಚದ ಮೇಲೆ ಮಕ್ಕೊಂಡ್ಬಿಡ್ತಾನೆ. ಅವನು ಬಲ ಎಲ್ಲಿ ಸಪೋರ್ಟ್ ಬಂತ್ರಿ? ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆತನಿಗೆಲ್ಲ ಸರಿ, ಆತನ ಎದುರಾಕೋಬಾರ್ದು. ನಾವು ದೇವರನ್ನ ಪ್ರೀತಿ ಮಾಡ್ಬೇಕು, ಭಕ್ತಿ ಮಾಡ್ಬೇಕು, ಚರ್ಚೆಗಳು ಹೋಗ್ಬೇಕು, ಯಥಾರ್ಥವಾಗಿ ದೇವರು ಸ್ತುತಿಸ್ಬೇಕು, ಕೆಟ್ಟದ್ದು ದೂರ ಇರಬೇಕು, ತಂದೆ ತಾಯಿಗಳನ್ನ ಪ್ರೀತಿ ಮಾಡ್ಬೇಕು, ತಂದೆ ತಾಯಿಗಳ ಮಕ್ಕಳ ಭವಿಷ್ಯತ್ತನ್ನು ರೂಪಿಸಿದ್ರು ಒಳ್ಳೆದನ್ನ ಬೋಧನೆ ಮಾಡ್ಬೇಕು, ಆತ್ಮಿಕವಾದ ಸಹವಾಸದಲ್ಲಿ ಇರಬೇಕು. ಹೊರತು ನನ್ನ ಯಾರು ಕೇಳ್ತಾರೆ, ನನ್ನ ಯಾರು ನೋಡ್ತಾರೆ, ನನಗೆ ಕೇಳೋ ಅಧಿಕಾರ ಇಲ್ಲ, ನೋಡಿದ್ರು ಕೂಡ ಏನು ಮಾಡಕ್ಕಾಗಲ್ಲ, ನನಗೆ ಏಜ್ ಬಂದಿದೆ, ನನಗೆಲ್ಲ ಇದೆ, ನನಗೆ ಸಪೋರ್ಟ್ ಇದೆ, ನನಗೆ ಅವ್ರು ಗೊತ್ತಿದ್ದಾರೆ, ನನಗೆ ಇವ್ರು ಗೊತ್ತಿದ್ದಾರೆ, ಈ ವಿಚಾರಗಳು ಬೇಡ. ದೇವರ ಸನ್ನಿಧಿಯಲ್ಲಿ ನಾವು ಸಾಕ್ಬೇಕು. ಆತನ ನಮ್ಮನ್ನ ಬೆಳೆಸಿಕೊಂಡು ಬಂದಿದ್ದಾರೆ, ಸಹಾಯ ಮಾಡೋ ಸಪೋರ್ಟ್ ಮಾಡೋ ದೇವರ ಅಲ್ವಾ? ಮತ್ತೆ ಹೇಗೆ ನಡ್ಕೋಬೇಕ್ರಿ ನಾವುಗಳು? ಒಂದು ಸಾರಿ ಯೋಚನೆ ಮಾಡೋಣ, ಹೇಗೆ ನಡೀತಾ ಇದೀವಿ ಹಂಗಾದ್ರೆ, ಮುಚ್ಚಿಟ್ಟುಕೊಂಡು ಮಾಡ್ತಾ ಇದೀವಿ ಹಂಗಾದ್ರೆ ಬಹಳ ಮಟ್ಟಿಗೆ. ಸೀಕ್ರೆಟ್ಲಿ ವಿ ಹ್ಯಾವ್ ಸಮಥಿಂಗ್ ಹಿಡನ್ ಇನ್ ಅವರ್ ಹಾರ್ಟ್ಸ್. ರಹಸ್ಯವಾಗಿ ಏನೋ ಬಚ್ಚಿಟ್ಕೊಂಡಿದೀವಿ. ಬಹಿರಂಗವಾಗಿ ದೇಹ ಕಾಣಿಸ್ತಾ ಇದೆ, ದೇವ ನಾನು ನಿನಗೋಸ್ಕರವಾಗಿದ್ದೀನಿ. ಒಳಗಡೆ ಏನಿದೆ? ಒಳಗಡೆ ಎಷ್ಟು ಮೋಸ ಇದೆ, ಒಳಗಡೆ ಎಷ್ಟು ರೀತಿ ಕೆಡುಕಿದೆ. ಯಾವಾಗಾದ್ರೂ ಯೋಚನೆ ಮಾಡಿದೀವಿ? ಯಾವಾಗಾದ್ರೂ ಯೋಚನೆ ಮಾಡಿದ್ವಿ? ಸಿಂಗಲ್ ಟೈಮ್ ಕರ್ತನಿಗೆ ಒಪ್ಪಿಸೋಣ. ಯಾರು ಕೂಡ ದೇವರು ವಿರೋಧವಾಗಿರೋದು ಬೇಡ. ಎಲ್ಲರೂ ಕೂಡ ಕರ್ತನಿಗೆ ಒಪ್ಪಿಸೋಣ. ನಮ್ಮ ಆಲೋಚನೆ ದೇವರು ವಿರೋಧವಾಗಿ ಕೊಡೋದು ಬೇಡ. ದೇವ್ರಿಗೆ ಅನುಕೂಲವಾಗಿದ್ರೆ ದೇವರು ನಮ್ಮ ಕಾರ್ಯಗಳ ಅನುಕೂಲವಾಗಿ ಮಾಡ್ತಾನೆ. ಆಮೆನ್. ಪ್ರಾರ್ಥನೆ.
ಪರಿಶುದ್ಧನಾದ ದೇವರ ಸ್ತೋತ್ರ. ಇವತ್ತು ಕರ್ತನ ವಾಕ್ಯವನ್ನು ನಾವೆಲ್ಲ ಕೇಳಿದೆವು. ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾದ ದೇವರನ್ನು ನೋಡ್ತಾ ಇದ್ದೀವಿ. ದೇವರು ಈ ಲೋಕದಲ್ಲಿ ಕರ್ತನೆ ಯಾರಿಗೂ ನಾನು ಭಯಪಡದೇ ಇರಬಹುದು, ಆದ್ರೆ ನಿಮಗೆ ಭಯಪಟ್ಟು ಜೀವಿಸಿ. ಯಾಕಂದ್ರೆ ನೀವು ನನ್ನ ನೋಡುವ ದೇವರ ಸ್ತೋತ್ರ. ಸಹಾಯ ಯೇಸು ನಾಮದಲ್ಲಿ ತಂದೆ, ಆಮೆನ್.